ಕರ್ನಾಟಕ ಭಾಗದ ಆರಾಧ್ಯ ದೈವ ಹಾಗೂ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿ ಶ್ರೀ ಶರಣಬಸಪ್ಪ ಅಪ್ಪಾರವರು 91ನೇ ವಯಸ್ಸಿಗೆ ಲಿಂಗೈಕ್ಯರಾಗಿದ್ದಾರೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಕಳೆದ ಹಲವು ದಿನಗಳಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅಪ್ಪಾರವರು ಮಹಾಮನೆಯಲ್ಲಿ ಲಿಂಗೈಕ್ಯರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಪೂಜ್ಯ ಅಪ್ಪಾಜಿಯವರು ಕಳೆದ 15 ದಿನಗಳಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಗೃಹ ಆರೈಕೆಗೆ ವೈದ್ಯರು ಶಿಫಾರಸು ಮಾಡಿದ ಹಿನ್ನೆಲೆಯಲ್ಲಿ ಮಹಾಮನೆಯಲ್ಲಿ ಅಪ್ಪಾಜಿಯವರು ಚಿಕಿತ್ಸೆ ನಡೆಯುತ್ತಿತ್ತು. ಶ್ರೀ ಶರಣಬಸವ ಅಪ್ಪಾಜಿ ಲಿಂಗೈಕ್ಯ ಹಿನ್ನೆಲೆಯಲ್ಲಿ ಲಕ್ಷಾಂತರ ಭಕ್ತರು ದುಃಖದ ಮಡುವಿನಲ್ಲಿ ಮುಳುಗಿದ್ದಾರೆ. ಇಂದು ಶರಣಬಸಪ್ಪ ದೇವಸ್ಥಾನದ ಆವರಣದಲ್ಲಿ ಅಪ್ಪಾಜಿಯವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅಪ್ಪಾಜಿಯವರ ಅಂತಿಮ ದರ್ಶನಕ್ಕೆ ಸಾವಿರಾರು ಭಕ್ತರು ಮತ್ತು ಸ್ವಾಮೀಜಿಗಳು ಅದರ ಜೊತೆಗೆ ರಾಜಕಾರಣಿಗಳು ದರ್ಶನ ಪಡೆಯುತ್ತಿದ್ದಾರೆ. ಇಂದು ವೀರಶೈವ ಲಿಂಗಾಯತ ಧರ್ಮದ ವಿಧಿವಿಧಾನಗಳಂತೆ ಅಂತಿಮ ಕಾರ್ಯ. ಶರಣಬಸವೇಶ್ವರ ದೇವಸ್ಥಾನ ಮುಂಭಾಗದ ಪೀಠಾಧಿಪತಿಗಳ ಐಕ್ಯ ಸ್ಥಳದಲ್ಲಿ ಅಂತಿಮ ಕಾರ್ಯ. ದಾಸೋಹ ಮಹಾಮನೆ ಎದುರಿನ ಶಿವಾನುಭವ ಮಂಟಪದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2:30ರವರೆಗೆ ಪಾರ್ಥಿವ ಶರೀರ ಅಂತಿಮ ದರ್ಶನ. ಬಳಿಕ ಪೀಠಾಧಿಪತಿಗಳ ಐಕ್ಯ ಸ್ಥಳದಲ್ಲಿ ಅಂತಿಮ ಸಂಸ್ಕಾರ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ಆದೇಶ. ಜಿಲ್ಲಾ ಆಡಳಿತಕ್ಕೆ ಆದೇಶ ಹೊರಡಿಸಿದ ಕರ್ನಾಟಕ ರಾಜ್ಯ ಸರ್ಕಾರ. ಸಂಜೆ 5ಕ್ಕೆ ಶರಣನಗುಡಿ ಅಂಗಳದಲ್ಲಿಯೇ ಅಂತ್ಯಕ್ರಿಯೆಗೆ ನಿರ್ಧಾರ. ಎಲ್ಲರೂ ಬಂದು ಪೂಜ್ಯರ ಆಶೀರ್ವಾದ ಪಡೆದಿದ್ದಾರೆ. आत्माएं मिल रहे थे, आज भी कलाम नहीं है, लेकिन कलाम की आत्मा और अप्पाजी की आत्मा समान दृष्टि से आगे बढ़ रही थी. वे भी शिक्षा देने के लिए आगे बढ़ रहे थे, अप्पाजी भी शिक्षा देने के लिए ही आगे बढ़ रहे थे. अप्पाजी का कहना है कभी परीक्षाओं में कॉपी नहीं करना, कभी बच्चों को कॉपी करने नहीं देना, बच्चों को मेहनत करने के लिए लगाना. ಪೂಜ್ಯ ಅಪ್ಪವರು ಮಾಡಿದ ಸೇವೆ ಅದು ಎಂದೆಂದಿಗೂ ಅಜರಾಮರ. ಧ್ರುವತಾರೆಯಂತೆ ಅವರ ಸೇವೆ ನಿತ್ಯ ನೂತನವಾಗುವುದು. ಸಕಲ ಜೀವಿಗಳಲ್ಲಿ ಪರಮಾತ್ಮನನ್ನು ಕಂಡು ಇದು ಸ್ವಲ್ಪ ನೋಡಿ. ಅಪ್ಪಾಜಿ ಅವರು ತನ್ನ ಒಂದು ದಾಸೋಹ ಸೂತ್ರದಲ್ಲಿ ಹೇಳ್ತಾರೆ, ಶಿವಲೀಲೆ ಹೇಳಿದಾಗ ದಾಸೋಹಿ, ಲೀಲೆ ಮುಗಿದಾಗ ಸಮಾಧಿಸ್ತ. ದಯವಿಟ್ಟು ಶಾಂತತೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ದಯವಿಟ್ಟು ಎಲ್ಲ ಭಕ್ತರಿಗೆ ಶರಣಬಸವೇಶ್ವರ ಸಂಸ್ಥಾನದಿಂದ ಪ್ರಸಾದದ ವ್ಯವಸ್ಥೆ ಮಾಡಿಸಲಾಗಿದೆ. ಎಲ್ಲರೂ ಜಾತ್ರಾ ಮೈದಾನದಲ್ಲಿ ಪ್ರಸಾದವನ್ನ, ಪೂಜ್ಯ ಅಪ್ಪಾಜಿಯವರ ಆಶೀರ್ವಾದ ರೂಪದ ಪ್ರಸಾದವನ್ನ ಸ್ವೀಕರಿಸಿಕೊಂಡು ಹೋಗ್ಬೇಕು ಅಂತೇಳಿ ಪೂಜ್ಯ ತಾಯಿಯವರ ಪರವಾಗಿ ಕಳಕಳಿಯ ವಿನಂತಿಯನ್ನ ಮಾಡ್ತಾರೆ. संस्था में पढ़ाई नहीं किया होता तो आज मेरा ये जीवन अंधेरे में होता. यदि संस्था में नहीं आता तो मेरा जीवन बिगड़ जाता था. अप्पाजी का कहना था, ಮಕ್ಕಳಿಗೆ ಒಳ್ಳೆ ಊಟ ಕೊಡೋದನ್ನು ಕಲಿಸ್ರಿ, ಮಕ್ಕಳಿಗೆ ಒಳ್ಳೆ ಊಟ ಪೌಷ್ಟಿಕ ಆಹಾರವನ್ನು ಕೊಡಲು ಅಂತ ಹೇಳ್ತಿದ್ರು. ಮಕ್ಕಳಿಗೆ ವಿಚಾರ, ಅವರಿಗೆ ಸಾಹಿತ್ಯ, ಸಂಗೀತ, ಚಿತ್ರಕಲೆ, ಶಿಕ್ಷಣ ಎಲ್ಲವೂ ಪಂಚಪ್ರಾಣ. ಇಂಥ
ಅಪರೂಪದ ಧೀಮಂತ ವ್ಯಕ್ತಿ. ಇಂಥವರ ದರ್ಶನ ಪಡೆಯುವುದು ನಮ್ಮೆಲ್ಲರ ಭಾಗ್ಯ ಇದೆ. ನಿಮ್ಮ ನೆಲುವಾದಡೆನಗೆ ಉದಯ, ನಿಮ್ಮ ಮರುವಾದಡೆನಗೆ. ಅದರಿಂದ ಮಹಾದಾಸೋಹ ಮನೆಯಲ್ಲಿ ಅನೇಕ ಮಹತ್ವದ ಕಾರ್ಯಗಳಾದವು. ಶರಣಬಸವೇಶ್ವರರು ಹೇಳಿದ ಹಾಗೆ ಪೂಜ್ಯ ದೊಡ್ಡಪ್ಪ ಶರಣರು ಮತ್ತು ನೀಲಮ್ಮ ತಾಯಿಯವರಿಗೆ ಶರಣಬಸವೇಶ್ವರರು ಆಶೀರ್ವಾದ ಮಾಡಿ ಆ ಒಕ್ಕಲತನ ಕಾಯಕವನ್ನ ಗೌರವಿಸಿದ ಮಹಾಭಕ್ತನಿಗ ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರು. ಅಂತೆಯೇ ಒಕ್ಕಲಿಗರ ಮಕ್ಕಳಿಗೆ ತನ್ನ ಇನ್ಸ್ಟಿಟ್ಯೂಷನ್ ತೆರೆದಿಟ್ರು. ನನ್ನ ಒಂದು ವಿದ್ಯಾ ಸಂಸ್ಥೆಗಳಲ್ಲಿ ಒಕ್ಕಲಿಗರ ಮಕ್ಕಳಿಗೆ ಪ್ರಧಾನ ಸ್ಥಾನ ಇದೆ. ಅವರು ಎಲ್ಲಿವರೆಗೆ ಹಾಗೆ ಕೂಡಬೇಕು, ಅವರ ಕುಡಿಗಳು ಮೇಲಕ್ಕೆ ಹೋಗಲಿ ಅಂತ ತಿಳ್ಕೊಂಡು ಪ್ರಾಣವನ್ನು ಎಣ್ಣೆಯನ್ನಾಗಿ ಬೇಕಾಗಿ ನಾನು ನಿನ್ನಂತಾಗಲಿ. ಅಪ್ಪೋ ದೀಪೋಭವ ಎನ್ನುವುದು ಅವರಿಗೆ ಬಹಳ ಪ್ರಿಯವಾದ ಮಾತು. ನೀನೂ ಜ್ಯೋತಿಯಾಗಿ ಬೆಳಗು. ಜ್ಯೋತಿಯಂ ಪತ್ತಿಸಿದ ತೆರನಾಯಿತು ಎಂದು ಹರಿಹರ ಮಹಾಕವಿ ಹೇಳುವ ಹಾಗೆ ಜ್ಯೋತಿಯನ್ನು ಹಚ್ಚಿದ್ದಾರೆ. ಜ್ಞಾನದ ಜ್ಯೋತಿ ನಿರಂತರವಾಗಿ ಬೆಳಗ್ತಾ ಇದೆ.